ಹಾಯ್ ನಮಸ್ಕಾರ. ಕರ್ನಾಟಕ ನೀಟಿ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಹೊಸ ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ. ಎನ್ ಟಿ ಕಡೆಯಿಂದ ಅಧಿಕೃತವಾಗಿ ಸ್ಕೋರಿಂಗ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಲು ಅವಕಾಶನ ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಸ್ಕೋರಿಂಗ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಒಂದು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜ್ಗಳಲ್ಲಿ ನಿಮ್ಮ ಒಂದು ಸೀಟ್ಗಳು ಇನ್ಕ್ರೀಸ್ ಆಗಿವೆ. 1500 ಸೀಟ್ಗಳು ಕೂಡ ಇನ್ಕ್ರೀಸ್ ಆದ ಬಂದಿವೆ ಹಾಗೂ ಅದರ ಒಂದು ಕಟ್ ಆಫ್ಸ್ ಕೂಡ ಕಡಿಮೆ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ನಿಮ್ಮೊಂದು ರ್ಯಾಂಕ್ಸ್ ಆಧಾರಿತವಾಗಿ ಕಾಲೇಜ್ಗಳಲ್ಲಿ ಪಿ ಅನ್ನ ಡೊನೇಷನ್ ಮಾಡಬೇಕು ಅಂತ ಹೇಳ್ತೀನಿ. ಈಗಾಗಲೇ ಕೆಇ ಇಂದ ಅಧಿಕೃತವಾಗಿ ಪಿ ಸ್ಟ್ರಕ್ಚರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿ ತಪ್ಪದೆ ಮಾಡಬೇಕಾಗುತ್ತೆ. ಹಾಗೆ MBBS ಓದುವಂತ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಅನ್ನ ಪಡೆದುಕೊಳ್ಳಲು ಎನ್ ಟಿ ಕಡೆಯಿಂದ ಮತ್ತು ಕೆಇ ಅಧಿಕೃತವಾಗಿ ನಿಮ್ಮ ಒಂದು ಕೌನ್ಸಿಲಿಂಗ್ ಅನ್ನ ಆರಂಭಿಸ್ತಾರೆ. ಬೇಗನೆ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ಗೋಸ್ಕರ ರಿಜಿಸ್ಟರ್ ಮಾಡಿಕೊಳ್ಳಲು ಕೊನೆಯ ಅವಕಾಶನ ಕೊಟ್ಟಿದ್ದು. ಇದೇ ತಿಂಗಳ ಅಂದ್ರೆ ಜುಲೈ 30ನೇ ತಾರೀಕು ಒಳಗಾಗಿ ಎಲ್ಲ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ಕೊಳ್ಳಿ. ಇದೊಂದು ಚಾನ್ಸ್ ಅನ್ನ ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ವಿದ್ಯಾರ್ಥಿಗಳು ಈಗಾಗಲೇ ನಿಮ್ಮೊಂದೊಂದು ಸೀಟ್ ಅನ್ನ ಈಗಾಗಲೇ ಹಂಚಿಕೆ ಮಾಡ್ತಾರೆ. ಹಾಗೆ UG/NEET ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಅಂದ್ರೆ ಈ ಫಸ್ಟ್ ಬಾರಿ ಅಪ್ಲಿಕೇಶನ್ ಹಾಕಿರ್ತಾರೆ ನೋಡಿ, UG/CET ಬರೆದಂತ ವಿದ್ಯಾರ್ಥಿ ಮಾತ್ರ ಇದನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿರುತ್ತೆ. ಈಗಾಗಲೇ NEET ವಿದ್ಯಾರ್ಥಿಗಳಿಗೆ ಅಂದ್ರೆ ಎಲ್ಲ ಎಕ್ಸಾಮ್ ಅನ್ನ ಬರೆದು ಅಂದ್ರೆ ಈಗ ಅಪ್ಲಿಕೇಶನ್ ಫಾರ್ಮ್ ಹಾಕಿ ಆಪ್ಷನ್ಸ್ ಎಂಟ್ರಿ ಮಾಡುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ರು. 14 ತಾರೀಕು ಎಲ್ಲ ವಿದ್ಯಾರ್ಥಿಗಳು ಮಾಡ್ಬೇಕಂತ ಅವ್ರು ಮಾಡಿದ್ರು. ಅದು ಅವ್ರಿಗೆ ಸ್ಪೆಷಲ್ ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದು ಬರೇ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕದೆ ಅಂದ್ರೆ UG/NEET ಎಕ್ಸಾಮ್ ನ ಅಪ್ಲಿಕೇಶನ್ ಹಾಕದೆ ಆಪ್ಷನ್ ಎಂಟ್ರಿ ಮಾಡದೇ ಇರುವಂತ ವಿದ್ಯಾರ್ಥಿಗಳು ಮಾತ್ರ ನಿಮಗೆ ಇದು ಏನ್ ಮಾಡಬೇಕು, ಕೌನ್ಸಿಲಿಂಗ್ ಗೋಸ್ಕರ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 31 ಜುಲೈ ತಿಂಗಳವಾಗಿರುತ್ತೆ. ಎಲ್ಲ ವಿದ್ಯಾರ್ಥಿ ತಪ್ಪದೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ವಿದ್ಯಾರ್ಥಿಗಳು ತಪ್ಪದೆ ನೀವು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಬೇಕಾಗಿರುತ್ತೆ. ವಿದ್ಯಾರ್ಥಿಗಳೆಲ್ಲ OMR ಫಿಲ್ ಅಪ್ ಮಾಡಿರ್ತೀರಿ. ಹಾಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುಟ್ಲೆ ನಿಮ್ಮ ಒಂದು ರ್ಯಾಂಕ್ಸ್ ಆಧಾರಿತವಾಗಿ ಕಾಲೇಜ್ಗಳನ್ನ ಪಿ ಡೊನೇಷನ್ ಸೀಟ್ ಇನ್ಕ್ರೀಸ್ ಆಗ್ತವೆ. ನಿಮಗೆ ಕಾಲೇಜ್ ಸಂಬಂಧಪಟ್ಟಂತಂದ್ರೆ ಸೀಟ್ಗಳು ಸಂಬಂಧಪಟ್ಟಂತ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಬೇಕಾಗಿರುತ್ತೆ. ಏನೇ ಡೌಟ್ಸ್ ಇದ್ರೆ ನೀವು ನ್ಯಾಷನಲ್ ಏಜೆನ್ಸಿ ಟೆಸ್ಟಿಂಗ್ ಅವರಿಗೆ ಕಾಲ್ ಮಾಡಿ ಮಾಹಿತಿನ ಪಡ್ಕೋಬಹುದು. ವಿದ್ಯಾರ್ಥಿಗಳು ಅವರಿಗೆ ಕಾಲ್ ಮಾಡಿ ನೀವು ಮಾಹಿತಿನ ಕನ್ನಡ ಅಥವಾ ಹಿಂದಿಯಲ್ಲಿ ಮಾತಾಡಬೇಕು ಅಥವಾ ಇಂಗ್ಲಿಷಲ್ಲಿ ಬರುತ್ತೆ ಮಾತಾಡಿದ್ರೆ ಈ ಮಾಹಿತಿನ ತಿಳಿಸ್ಕೊಡ್ತಾರೆ. ವಿದ್ಯಾರ್ಥಿಗಳು ವೇಟ್ ಮಾಡಬೇಕಾಗಿರುತ್ತೆ. MBBS ಓದುವಂತ ವಿದ್ಯಾರ್ಥಿಗಳಿಗೆ ಇನ್ನೊಂದು 2 ದಿನದಲ್ಲಿ ನಿಮಗೆ ಕೌನ್ಸಿಲಿಂಗ್ ಅನ್ನು ಆರಂಭಿಸ್ತಾರೆ. ಬೇಗನೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅವೈಲೇಬಲ್ ಆಗುತ್ತೆ. ಹಾಗೆ ಆಪ್ಷನ್ಸ್ ಎಂಟ್ರಿನ ಆಗಸ್ಟ್ ಮೊದಲ ವಾರದಲ್ಲಿ ನಿಮಗೆ ಬಿಡುಗಡೆ ಮಾಡ್ತಾರೆ. ಆಪ್ಷನ್ಸ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ KCT ವಿದ್ಯಾರ್ಥಿಗಳು ಕೂಡ ಕಂಬೈನ್ ಕೌನ್ಸಿಲಿಂಗ್ ಅನ್ನು ಮಾಡಬಹುದು ಅಂತ ಹೇಳ್ತೀನಿ. ವಿದ್ಯಾರ್ಥಿಗಳು ವೇಟ್ ಮಾಡಬೇಕಾಗುತ್ತೆ. ಕೌನ್ಸಿಲಿಂಗ್ ಅನ್ನು ಆರಂಭಿಸ್ತಾರೆ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳು ಹೇಳಿ ನೋಡಿ, ಜುಲೈ 30ನೇ ತಾರೀಕು ಒಳಗಾಗಿ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ಓನ್ಲಿ ಯಾರಿಗಂದ್ರೆ ನೀವು ಎಕ್ಸಾಮ್ ಅನ್ನ ಬರದೇ ಅಂತ ವಿದ್ಯಾರ್ಥಿಗಳು ಅಂದ್ರೆ KCT UG/NEET ವಿದ್ಯಾರ್ಥಿಗಳು ಓನ್ಲಿ ಅಪ್ಲಿಕೇಶನ್ ಫಾರ್ಮ್ ಹಾಕಿ ಯಾವುದೇ ಕೂಡ ಆಪ್ಷನ್ ಎಂಟ್ರಿ ಮಾಡದೇ ಇರುವಂತ ವಿದ್ಯಾರ್ಥಿಗಳಿಗೆ ಕೊನೆಯ ಬಾರಿ ಅವಕಾಶ ಕೊಟ್ಟಿದ್ದಾರೆ. ಇದೇ ತಿಂಗಳು 30ನೇ ತಾರೀಕಿಗೆ ಎಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿ ಮಾಡಬೇಕಾಗುತ್ತೆ. NEET ವಿದ್ಯಾರ್ಥಿಗಳಿಗೆ ಅಲ್ಲ. ವಿದ್ಯಾರ್ಥಿಗಳು ಅಂದ್ರೆ ಅಪ್ಲಿಕೇಶನ್ ಎಕ್ಸಾಮ್ ನ ಬರೆದು ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಅವ್ರಿಗೆ ಸ್ಪೆಷಲ್ ಆಗಿ ಒಂದು ಲಿಂಕ್ ಅನ್ನ ಕೊಡ್ತಾರೆ. ವೇಟ್ ಮಾಡಬೇಕಾಗಿರುತ್ತೆ. ವಿದ್ಯಾರ್ಥಿಗಳು ಬೇರೆ ಅವ್ರಷ್ಟೇ ಆಗಿರುತ್ತೆ. ವಿದ್ಯಾರ್ಥಿಗಳು ಹೇಳಿದ್ರು ನೋಡಿ, ಸ್ಕೋರಿಂಗ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡದೇ ಇರುವಂತ ವಿದ್ಯಾರ್ಥಿಗಳು ತಪ್ಪದೇ ಮಾಡಬೇಕಾಗುತ್ತೆ. ಹಾಗೆ ಬ್ಯಾಂಕ್ ಡೀಟೇಲ್ಸ್ ರೀಫಂಡ್ ಮಾಡ್ಬೇಕಂತ ಹೇಳ್ತೀನಿ. ಪ್ರತಿ ವಿಡಿಯೋದಲ್ಲಿ ಡೀಟೇಲ್ ಕೊಟ್ಟಿದ್ದೀನಿ. ಬ್ಯಾಂಕ್ ರೀಸನ್ ಕನ್ಫರ್ಮೇಷನ್ ಕೊಡ್ಬೇಕಂತ ಹೇಳ್ತೀನಿ. 11 ಲಕ್ಷ ವಿದ್ಯಾರ್ಥಿಗಳು ಬ್ಯಾಂಕ್ ಡೀಟೇಲ್ಸ್ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ತಪ್ಪದೆ ವಿದ್ಯಾರ್ಥಿಗಳು ಇನ್ನು ಕೊಡದೆ ಅಂತ ವಿದ್ಯಾರ್ಥಿಗಳು ಬೇಗನೆ ಕೊಡ್ಕೋಬೇಕು. ಇಲ್ಲಕಂದ್ರೆ ಬ್ಯಾಂಕ್ ಖಾತೆಗೆ ನಾಳೆ ಹಣ ಬರಲು ಜಮೆ ಆಗೋದು ಸ್ವಲ್ಪ ಕಷ್ಟವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಇಂದಿನ ಟಾಪಿಕ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.